ಬೆಂಗಳೂರಿನ ವಯಾಲಿ ಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ವಿನಾಯಕ ನಗರ. ಆ ವಿನಾಯಕ ನಗರದಲ್ಲಿ ಕಂಡು ಕೇಳರಿಯದಂಥ ಭೀಕರ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಈಗ ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. 25ರಿಂದ 26 ವಯಸ್ಸಿನ ಯುವತಿಯನ್ನ ಬರ್ಬರವಾಗಿ ಕೊಲೆ ಮಾಡಿ ದೇಹದ ಭಾಗಗಳನ್ನು ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟು ಎಸ್ಕೇಪ್ ಆಗಿರುವಂಥ ಪಾಪಿ. ದೆಹಲಿಯ ಸ್ನೇಹ ವಾಲ್ಕರ್ ಪ್ರಕರಣ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಯಾವ ರೀತಿಯಾಗಿ ಅಲ್ಲಿ ಪೀಸನ್ನು ಮಾಡಿ ಅರಣ್ಯ ಪ್ರದೇಶದಲ್ಲಿ ಎಸೆದು ಆರೋಪಿ ಎಸ್ಕೇಪ್ ಆಗ್ತಾ ಆತನ ಅರೆಸ್ಟ್ ಆದ ಬಳಿಕ ಆತನೆಲ್ಲವೂ ಕೂಡ ಗೊತ್ತಾಗಿತ್ತು. ಈಗ ಇಲ್ಲೂ ಕೂಡ ಒಂದಷ್ಟು ವಿಚಾರಗಳು ಅಚ್ಚರಿಯನ್ನು ಮೂಡಿಸ್ತಾ ಇದೆ, ಆತಂಕಕ್ಕೆ ದೂಡ್ತಾ ಇದೆ. ಸ್ಥಳೀಯರು ಒಂದಷ್ಟು ಜನ ಮಾತಾಡ್ತಾರೆ ಇದೇ ವಿಚಾರವಾಗಿ, ಕೇಳ್ಕೊಂಬನ್ನಿ. ಏನು ಹೇಳೋಣ ಸರ್, ಇದಕ್ಕೆ ಇಲ್ಲಿ ಇಷ್ಟು ಜನ ರಾತ್ರಿ ಹಗಲು ಓಡಾಡ್ತಾರೆ. ರಾತ್ರಿ ಹಗಲು ಓಡಾಡೋರು ಕೂಡ ಒಬ್ರಿಗೂ ಗೊತ್ತಿಲ್ಲದಂಗೆ ಈ ಥರ ಆಗಿದೆ ಅಂದರೆ ಇದೊಂಥರ ವಿಚಿತ್ರ ಅಂತ ಹೇಳ್ಬೋದು. ಇದು ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗುತ್ತೆ ನಾವು? ಯಾವಾಗ ವಿಚಾರ ಗೊತ್ತಾಗಿದ್ದು ಸರ್? ಈಗ ಸರ್ 1 ಅವರ್ ಮುಂಚೆ ಗೊತ್ತಾಗಿದೆ ನಮಗೆ. ಅದು CC ಕ್ಯಾಮ್ರಾ ತೆಗೆದು ತೋರಿಸುವಂತ ಬರೋಕ್ಕೆ ಅದಕ್ಕೋಸ್ಕರ ಬಂದ್ವಿ ಅಷ್ಟೇ. ಅವ್ರು ಯಾರು ಏನು ಸರ್, ಯಾರು ಎಷ್ಟು ಜನ ಇದ್ರು ಆ ರೂಮಲ್ಲಿ ಅಂತ ಏನೂ ಗೊತ್ತಿಲ್ಲ. ಅವರೆಲ್ಲ ಇವಾಗ ಬಂದು ಒಂದು 2-3 ತಿಂಗಳಾಗಿದೆ ಅಷ್ಟೇ. ಅವ್ರು ಯಾರು ಏನು ನಾವು ಸರಿಯಾಗಿ ನೋಡೇ ಇಲ್ಲ. ನಾವು ಆ ಬಿಲ್ಡಿಂಗ್ ಓನರ್ ಅವರೆಲ್ಲ ಅವ್ರದ್ದು ಏನಾದರೂ ವಿಚಾರ ಸರ್? ಇನ್ಚಾರ್ಜ್ ಅವ್ರು ಮಾತ್ರ ಅಲ್ಲಿ ಇದ್ದಾರೆ. ಇನ್ಚಾರ್ಜ್ ಅಲ್ಲೇ ಅದೇ ಇದ್ದಾರೆ, ಕುಮಾರ್ ಅಂದ್ಬಿಟ್ಟು, ಪ್ರಕಾಶ್ ಅಂದ್ಬಿಟ್ಟು ಅಲ್ಲೇ ಇದ್ದಾರೆ. ಅವ್ರನ್ನ ಸ್ವಲ್ಪ ವಿಚಾರಿಸಿ ನೋಡಿ. ಮೇಡಮ್, ಈ ರೀತಿಯಾದಂಥ ಒಂದು ಘಟನೆ ಬೆಂಗಳೂರಲ್ಲಿ ಇತ್ತೀಚೆಗೆ ಒಂದಷ್ಟು ನ್ಯೂಸ್ಗಳು ಕೂಡ ನೀವು ನೋಡ್ತಿದ್ದೀರಿ, ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತೇಳಿ. ಈ ಥರ ಒಂದು ಘಟನೆ ನಡೆದಿದೆ, ಏನು ಹೇಳ್ತೀರಾ ಮೇಡಮ್? ಅದೇ ಸರ್ ಹೇಳೋದು, ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ. ಏನು ಹೇಳೋದು, ಈ ಥರ ವಿಷಯ ಎಲ್ಲ ನೋಡಿದಾಗ ಬೇಜಾರು ಸುಮ್ಮನೆ. ಮೇಡಮ್, ಇವ್ರು ಈ ಒಂದು ಇದೇ ಏರಿಯಾದಲ್ಲಿ ಇದ್ದೀರಾ ನೀವೆಲ್ಲರೂ ಕೂಡ, ಆದರೂ ಕೂಡ ಇಷ್ಟು ದಿನ ಆದರೂ ಒಬ್ಬರು ಕೂಡ ಡೌಟ್ ಬಂದಿರಲಿಲ್ವಾ ಅಂತ ಮೇಡಮ್? ಗೊತ್ತಾಗಿಲ್ಲ, ಅದು ಹೆಂಗೆ ಆಗಿದೆ ಅಂತಲೇ ಗೊತ್ತಾಗಿಲ್ಲ. ಸುಮಾರು ಜನ ಇದು ಬೆಂಕಿಪಟ್ಟಣ ಇರೋ ಥರ ಏರಿಯಾ ಇದು, ಅಂಥದ್ರಲ್ಲೇ ಗೊತ್ತಾಗಿಲ್ಲ. ಅದು ಹೆಂಗೆ ಮಾಡಿದ್ದಾರೆ ಅಂತ ನಮಗೆ ಆಶ್ಚರ್ಯ. ಕೊನೆಯದಾಗಿ ಇವತ್ತು ಯಾವ ರೀತಿ ಒಂದು ವಿಚಾರ ಬೆಳಕಿಗೆ ಬಂದಿದ್ದು ಅಂತ ಮೇಡಮ್? ನಮಗೆ ಅಲ್ಲಿ ಪಕ್ಕದವ್ರು ಕಾಲ್ ಮಾಡಿದ್ರು, ನೀವು ಇದ್ದ ಮನೇಲಿ ಈ ಥರ ಆಗಿದೆ ಮತ್ತು ನಮ್ಮದು ಅಂಗಡಿ ಇದು ಕ್ಯಾಮ್ರಾ ಚೆಕ್ ಮಾಡ್ಬೇಕಂತ ಹೇಳಿದರು. ಹಂಗಾಗಿ ಪೊಲೀಸವ್ರು ಏನೋ ಕೇಳ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಈಗ ಆ ಒಂದು ಮನೇಲಿ ನೀವು ಇದ್ರಿ ಅವಾಗ ಈ ಮುಂಚೆ ಇದ್ರಿ ಸರಿನಾ? ನಿಮ್ಮದು ಕೂಡ ಇದೇ ಏರಿಯಾ ಇದೆ. ಅವ್ರನ್ನ ಯಾವಾಗಾದ್ರೂ ನೋಡಿದ್ದುಂಟಾ ಅಥವಾ ಓಡಾಡಿರೋದು ಅಥವಾ ಬರೋರು ಹೋಗೋರು ಯಾವಾಗ? ಅಂದರೆ ಇವತ್ತು ಎಷ್ಟು ಇಬ್ಬರು ಇದ್ರ ಅಥವಾ ಒಂದು ರೂಮಲ್ಲಿ ಎಷ್ಟು ಜನ ಇದ್ರು? ಎಲ್ಲ ನಮ್ಮ ಡೀಟೇಲ್ಸ್ ಗೊತ್ತಿಲ್ಲ. ನಾವು ಅಲ್ಲಿ ಖಾಲಿ ಮಾಡಿದಾದ್ಮೇಲೆ ಮತ್ತೆ ಆ ಬಿಲ್ಡಿಂಗ್ ಹೋಗಿಲ್ಲ. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ವಿಡಿಯೋ ಜರ್ನಲಿಸ್ಟ್ ಕಾಂತರಾಜು ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ವಯಾಲಿ ಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ವಿನಾಯಕ ನಗರ. ಆ ವಿನಾಯಕ ನಗರದಲ್ಲಿ ಕಂಡು ಕೇಳರಿಯದಂಥ ಭೀಕರ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಈಗ ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. 25ರಿಂದ 26 ವಯಸ್ಸಿನ ಯುವತಿಯನ್ನ ಬರ್ಬರವಾಗಿ ಕೊಲೆ ಮಾಡಿ ದೇಹದ ಭಾಗಗಳನ್ನು ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟು ಎಸ್ಕೇಪ್ ಆಗಿರುವಂಥ ಪಾಪಿ. ದೆಹಲಿಯ ಸ್ನೇಹ ವಾಲ್ಕರ್ ಪ್ರಕರಣ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಯಾವ ರೀತಿಯಾಗಿ ಅಲ್ಲಿ ಪೀಸನ್ನು ಮಾಡಿ ಅರಣ್ಯ ಪ್ರದೇಶದಲ್ಲಿ ಎಸೆದು ಆರೋಪಿ ಎಸ್ಕೇಪ್ ಆಗ್ತಾ ಆತನ ಅರೆಸ್ಟ್ ಆದ ಬಳಿಕ ಆತನೆಲ್ಲವೂ ಕೂಡ ಗೊತ್ತಾಗಿತ್ತು. ಈಗ ಇಲ್ಲೂ ಕೂಡ ಒಂದಷ್ಟು ವಿಚಾರಗಳು ಅಚ್ಚರಿಯನ್ನು ಮೂಡಿಸ್ತಾ ಇದೆ, ಆತಂಕಕ್ಕೆ ದೂಡ್ತಾ ಇದೆ. ಸ್ಥಳೀಯರು ಒಂದಷ್ಟು ಜನ ಮಾತಾಡ್ತಾರೆ ಇದೇ ವಿಚಾರವಾಗಿ, ಕೇಳ್ಕೊಂಬನ್ನಿ. ಏನು ಹೇಳೋಣ ಸರ್, ಇದಕ್ಕೆ ಇಲ್ಲಿ ಇಷ್ಟು ಜನ ರಾತ್ರಿ ಹಗಲು ಓಡಾಡ್ತಾರೆ. ರಾತ್ರಿ ಹಗಲು ಓಡಾಡೋರು ಕೂಡ ಒಬ್ರಿಗೂ ಗೊತ್ತಿಲ್ಲದಂಗೆ ಈ ಥರ ಆಗಿದೆ ಅಂದರೆ ಇದೊಂಥರ ವಿಚಿತ್ರ ಅಂತ ಹೇಳ್ಬೋದು. ಇದು ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗುತ್ತೆ ನಾವು? ಯಾವಾಗ ವಿಚಾರ ಗೊತ್ತಾಗಿದ್ದು ಸರ್? ಈಗ ಸರ್ 1 ಅವರ್ ಮುಂಚೆ ಗೊತ್ತಾಗಿದೆ ನಮಗೆ. ಅದು CC ಕ್ಯಾಮ್ರಾ ತೆಗೆದು ತೋರಿಸುವಂತ ಬರೋಕ್ಕೆ ಅದಕ್ಕೋಸ್ಕರ ಬಂದ್ವಿ ಅಷ್ಟೇ. ಅವ್ರು ಯಾರು ಏನು ಸರ್, ಯಾರು ಎಷ್ಟು ಜನ ಇದ್ರು ಆ ರೂಮಲ್ಲಿ ಅಂತ ಏನೂ ಗೊತ್ತಿಲ್ಲ. ಅವರೆಲ್ಲ ಇವಾಗ ಬಂದು ಒಂದು 2-3 ತಿಂಗಳಾಗಿದೆ ಅಷ್ಟೇ. ಅವ್ರು ಯಾರು ಏನು ನಾವು ಸರಿಯಾಗಿ ನೋಡೇ ಇಲ್ಲ. ನಾವು ಆ ಬಿಲ್ಡಿಂಗ್ ಓನರ್ ಅವರೆಲ್ಲ ಅವ್ರದ್ದು ಏನಾದರೂ ವಿಚಾರ ಸರ್? ಇನ್ಚಾರ್ಜ್ ಅವ್ರು ಮಾತ್ರ ಅಲ್ಲಿ ಇದ್ದಾರೆ. ಇನ್ಚಾರ್ಜ್ ಅಲ್ಲೇ ಅದೇ ಇದ್ದಾರೆ, ಕುಮಾರ್ ಅಂದ್ಬಿಟ್ಟು, ಪ್ರಕಾಶ್ ಅಂದ್ಬಿಟ್ಟು ಅಲ್ಲೇ ಇದ್ದಾರೆ. ಅವ್ರನ್ನ ಸ್ವಲ್ಪ ವಿಚಾರಿಸಿ ನೋಡಿ. ಮೇಡಮ್, ಈ ರೀತಿಯಾದಂಥ ಒಂದು ಘಟನೆ ಬೆಂಗಳೂರಲ್ಲಿ ಇತ್ತೀಚೆಗೆ ಒಂದಷ್ಟು ನ್ಯೂಸ್ಗಳು ಕೂಡ ನೀವು ನೋಡ್ತಿದ್ದೀರಿ, ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತೇಳಿ. ಈ ಥರ ಒಂದು ಘಟನೆ ನಡೆದಿದೆ, ಏನು ಹೇಳ್ತೀರಾ ಮೇಡಮ್? ಅದೇ ಸರ್ ಹೇಳೋದು, ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ. ಏನು ಹೇಳೋದು, ಈ ಥರ ವಿಷಯ ಎಲ್ಲ ನೋಡಿದಾಗ ಬೇಜಾರು ಸುಮ್ಮನೆ. ಮೇಡಮ್, ಇವ್ರು ಈ ಒಂದು ಇದೇ ಏರಿಯಾದಲ್ಲಿ ಇದ್ದೀರಾ ನೀವೆಲ್ಲರೂ ಕೂಡ, ಆದರೂ ಕೂಡ ಇಷ್ಟು ದಿನ ಆದರೂ ಒಬ್ಬರು ಕೂಡ ಡೌಟ್ ಬಂದಿರಲಿಲ್ವಾ ಅಂತ ಮೇಡಮ್? ಗೊತ್ತಾಗಿಲ್ಲ, ಅದು ಹೆಂಗೆ ಆಗಿದೆ ಅಂತಲೇ ಗೊತ್ತಾಗಿಲ್ಲ. ಸುಮಾರು ಜನ ಇದು ಬೆಂಕಿಪಟ್ಟಣ ಇರೋ ಥರ ಏರಿಯಾ ಇದು, ಅಂಥದ್ರಲ್ಲೇ ಗೊತ್ತಾಗಿಲ್ಲ. ಅದು ಹೆಂಗೆ ಮಾಡಿದ್ದಾರೆ ಅಂತ ನಮಗೆ ಆಶ್ಚರ್ಯ. ಕೊನೆಯದಾಗಿ ಇವತ್ತು ಯಾವ ರೀತಿ ಒಂದು ವಿಚಾರ ಬೆಳಕಿಗೆ ಬಂದಿದ್ದು ಅಂತ ಮೇಡಮ್? ನಮಗೆ ಅಲ್ಲಿ ಪಕ್ಕದವ್ರು ಕಾಲ್ ಮಾಡಿದ್ರು, ನೀವು ಇದ್ದ ಮನೇಲಿ ಈ ಥರ ಆಗಿದೆ
ಮತ್ತು ನಮ್ಮದು ಅಂಗಡಿ ಇದು ಕ್ಯಾಮ್ರಾ ಚೆಕ್ ಮಾಡ್ಬೇಕಂತ ಹೇಳಿದರು. ಹಂಗಾಗಿ ಪೊಲೀಸವ್ರು ಏನೋ ಕೇಳ್ತಾರಂತ ವೆಯ್ಟ್ ಮಾಡ್ತಾಯಿದ್ವಿ. ಈಗ ಆ ಒಂದು ಮನೇಲಿ ನೀವು ಇದ್ರಿ ಅವಾಗ ಈ ಮುಂಚೆ ಇದ್ರಿ ಸರಿನಾ? ನಿಮ್ಮದು ಕೂಡ ಇದೇ ಏರಿಯಾ ಇದೆ. ಅವ್ರನ್ನ ಯಾವಾಗಾದ್ರೂ ನೋಡಿದ್ದುಂಟಾ ಅಥವಾ ಓಡಾಡಿರೋದು ಅಥವಾ ಬರೋರು ಹೋಗೋರು ಯಾವಾಗ ಅಂದರೆ ಇವತ್ತು ಎಷ್ಟು ಇಬ್ಬರು ಇದ್ರ ಅಥವಾ ಒಂದು ರೂಮಲ್ಲಿ ಎಷ್ಟು ಜನ ಇದ್ರು? ಎಲ್ಲ ನಮ್ಮ ಡೀಟೇಲ್ಸ್ ಗೊತ್ತಿಲ್ಲ. ನಾವು ಅಲ್ಲಿ ಖಾಲಿ ಮಾಡಿದಾದ್ಮೇಲೆ ಮತ್ತೆ ಆ ಬಿಲ್ಡಿಂಗ್ ಹೋಗಿಲ್ಲ. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ವಿಡಿಯೋ ಜರ್ನಲಿಸ್ಟ್ ಕಾಂತರಾಜು ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ವಯಾಲಿ ಕವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ವಿನಾಯಕ ನಗರ. ಆ ವಿನಾಯಕ ನಗರದಲ್ಲಿ ಕಂಡು ಕೇಳರಿಯದಂಥ ಭೀಕರ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಈಗ ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. 25ರಿಂದ 26 ವಯಸ್ಸಿನ ಯುವತಿಯನ್ನ ಬರ್ಬರವಾಗಿ ಕೊಲೆ ಮಾಡಿ ದೇಹದ ಭಾಗಗಳನ್ನು ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟು ಎಸ್ಕೇಪ್ ಆಗಿರುವಂಥ ಪಾಪಿ. ದೆಹಲಿಯ ಸ್ನೇಹ ವಾಲ್ಕರ್ ಪ್ರಕರಣ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಯಾವ ರೀತಿಯಾಗಿ ಅಲ್ಲಿ ಪೀಸನ್ನು ಮಾಡಿ ಅರಣ್ಯ ಪ್ರದೇಶದಲ್ಲಿ ಎಸೆದು ಆರೋಪಿ ಎಸ್ಕೇಪ್ ಆಗ್ತಾ ಆತನ ಅರೆಸ್ಟ್ ಆದ ಬಳಿಕ ಎಲ್ಲವೂ ಕೂಡ ಗೊತ್ತಾಗಿತ್ತು. ಈಗ ಇಲ್ಲೂ ಕೂಡ ಒಂದಷ್ಟು ವಿಚಾರಗಳು ಅಚ್ಚರಿಯನ್ನು ಮೂಡಿಸ್ತಾ ಇದೆ, ಆತಂಕಕ್ಕೆ ದೂಡ್ತಾ ಇದೆ. ಸ್ಥಳೀಯರು ಒಂದಷ್ಟು ಜನ ಮಾತಾಡ್ತಾರೆ ಇದೇ ವಿಚಾರವಾಗಿ, ಕೇಳ್ಕೊಂಬನ್ನಿ. ಏನು ಹೇಳೋಣ ಸರ್, ಇದಕ್ಕೆ ಇಲ್ಲಿ ಇಷ್ಟು ಜನ ರಾತ್ರಿ ಹಗಲು ಓಡಾಡ್ತಾರೆ. ರಾತ್ರಿ ಹಗಲು ಓಡಾಡೋರು ಕೂಡ ಒಬ್ರಿಗೂ ಗೊತ್ತಿಲ್ಲದಂಗೆ ಈ ಥರ ಆಗಿದೆ ಅಂದರೆ ಇದೊಂಥರ ವಿಚಿತ್ರ ಅಂತ ಹೇಳ್ಬೋದು. ಇದು ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗುತ್ತೆ ನಾವು? ಯಾವಾಗ ವಿಚಾರ ಗೊತ್ತಾಗಿದ್ದು ಸರ್? ಈಗ ಸರ್ 1 ಅವರ್ ಮುಂಚೆ ಗೊತ್ತಾಗಿದೆ ನಮಗೆ. ಅದು CC ಕ್ಯಾಮ್ರಾ ತೆಗೆದು ತೋರಿಸುವಂತ ಬರೋಕ್ಕೆ ಅದಕ್ಕೋಸ್ಕರ ಬಂದ್ವಿ ಅಷ್ಟೇ. ಅವ್ರು ಯಾರು ಏನು ಸರ್, ಯಾರು ಎಷ್ಟು ಜನ ಇದ್ರು ಆ ರೂಮಲ್ಲಿ ಅಂತ ಏನೂ ಗೊತ್ತಿಲ್ಲ. ಅವರೆಲ್ಲ ಇವಾಗ ಬಂದು ಒಂದು 2-3 ತಿಂಗಳಾಗಿದೆ ಅಷ್ಟೇ. ಅವ್ರು ಯಾರು ಏನು ನಾವು ಸರಿಯಾಗಿ ನೋಡೇ ಇಲ್ಲ. ನಾವು ಆ ಬಿಲ್ಡಿಂಗ್ ಓನರ್ ಅವರೆಲ್ಲ ಅವ್ರದ್ದು ಏನಾದರೂ ವಿಚಾರ ಸರ್? ಇನ್ಚಾರ್ಜ್ ಅವ್ರು ಮಾತ್ರ ಅಲ್ಲಿ ಇದ್ದಾರೆ. ಇನ್ಚಾರ್ಜ್ ಅಲ್ಲೇ ಅದೇ ಇದ್ದಾರೆ, ಕುಮಾರ್ ಅಂದ್ಬಿಟ್ಟು, ಪ್ರಕಾಶ್ ಅಂದ್ಬಿಟ್ಟು ಅಲ್ಲೇ ಇದ್ದಾರೆ. ಅವ್ರನ್ನ ಸ್ವಲ್ಪ ವಿಚಾರಿಸಿ ನೋಡಿ. ಮೇಡಮ್, ಈ ರೀತಿಯಾದಂಥ ಒಂದು ಘಟನೆ ಬೆಂಗಳೂರಲ್ಲಿ ಇತ್ತೀಚೆಗೆ ಒಂದಷ್ಟು ನ್ಯೂಸ್ಗಳು ಕೂಡ ನೀವು ನೋಡ್ತಿದ್ದೀರಿ, ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತೇಳಿ. ಈ ಥರ ಒಂದು ಘಟನೆ ನಡೆದಿದೆ, ಏನು ಹೇಳ್ತೀರಾ ಮೇಡಮ್? ಅದೇ ಸರ್ ಹೇಳೋದು, ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ. ಏನು ಹೇಳೋದು, ಈ ಥರ ವಿಷಯ ಎಲ್ಲ ನೋಡಿದಾಗ ಬೇಜಾರು ಸುಮ್ಮನೆ. ಮೇಡಮ್, ಇವ್ರು ಇದೇ ಏರಿಯಾದಲ್ಲಿ ಇದ್ದೀರಾ ನೀವೆಲ್ಲರೂ ಕೂಡ, ಆದರೂ ಕೂಡ ಇಷ್ಟು ದಿನ ಆದರೂ ಒಬ್ಬರು ಕೂಡ ಡೌಟ್ ಬಂದಿರಲಿಲ್ವಾ ಅಂತ ಮೇಡಮ್? ಗೊತ್ತಾಗಿಲ್ಲ, ಅದು ಹೆಂಗೆ ಆಗಿದೆ ಅಂತಲೇ ಗೊತ್ತಾಗಿಲ್ಲ. ಸುಮಾರು ಜನ ಇದು ಬೆಂಕಿಪಟ್ಟಣ ಇರೋ ಥರ ಏರಿಯಾ ಇದು, ಅಂಥದ್ರಲ್ಲೇ ಗೊತ್ತಾಗಿಲ್ಲ ಅದು ಹೆಂಗೆ ಮಾಡಿದ್ದಾರೆ ಅಂತ ನಮಗೆ ಆಶ್ಚರ್ಯ. ಕೊನೆಯದಾಗಿ ಇವತ್ತು ಯಾವ ರೀತಿ ಒಂದು ವಿಚಾರ ಬೆಳಕಿಗೆ ಬಂದಿದ್ದು ಅಂತ ಮೇಡಮ್? ನಮಗೆ ಅಲ್ಲಿ ಪಕ್ಕದವ್ರು ಕಾಲ್ ಮಾಡಿದ್ರು, ನೀವು ಇದ್ದ ಮನೇಲಿ ಈ ಥರ ಆಗಿದೆ ಮತ್ತು ನಮ್ಮದು ಅಂಗಡಿ ಇದು ಕ್ಯಾಮ್ರಾ ಚೆಕ್ ಮಾಡ್ಬೇಕಂತ ಹೇಳಿದರು. ಹಂಗಾಗಿ ಪೊಲೀಸವ್ರು ಏನೋ ಕೇಳ್ತಾರಂತ ವೆಯ್ಟ್ ಮಾಡ್ತಾಯಿದ್ವಿ. ಈಗ ಆ ಒಂದು ಮನೇಲಿ ನೀವು ಇದ್ರಿ ಅವಾಗ ಈ ಮುಂಚೆ ಇದ್ರಿ ಸರಿನಾ? ನಿಮ್ಮದು ಕೂಡ ಇದೇ ಏರಿಯಾ ಇದೆ. ಅವ್ರನ್ನ ಯಾವಾಗಾದ್ರೂ ನೋಡಿದ್ದುಂಟಾ ಅಥವಾ ಓಡಾಡಿರೋದು ಅಥವಾ ಬರೋರು ಹೋಗೋರು ಯಾವಾಗ? ಅಂದರೆ ಇವತ್ತು ಎಷ್ಟು ಇಬ್ಬರು ಇದ್ರ ಅಥವಾ ಒಂದು ರೂಮಲ್ಲಿ ಎಷ್ಟು ಜನ ಇದ್ರು? ಎಲ್ಲ ನಮ್ಮ ಡೀಟೇಲ್ಸ್ ಗೊತ್ತಿಲ್ಲ. ನಾವು ಅಲ್ಲಿ ಖಾಲಿ ಮಾಡಿದಾದ್ಮೇಲೆ ಮತ್ತೆ ಆ ಬಿಲ್ಡಿಂಗ್ ಹೋಗಿಲ್ಲ. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ವಿಡಿಯೋ ಜರ್ನಲಿಸ್ಟ್ ಕಾಂತರಾಜು ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.